ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 447ನ ಪ್ರಕಾರ ಜಸ್ಟಿಸ್, ಫೇರ್ನೆಸ್, ಕನ್ವಿನಿಯನ್ಸ್ ಇವುಗಳ ಸಲುವಾಗಿ ಯಾವುದೇ ಕ್ರಿಮಿನಲ್ ಕೇಸಸ್ಗಳನ್ನು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಪವರ್ ಹೈಕೋರ್ಟ್ ಹೊಂದಿದೆ. ಒಂದು ವೇಳೆ ಒಂದು ಕೋರ್ಟ್ನಲ್ಲಿ ಅಲ್ಲಿ ಫೇರ್ ಟ್ರಯಲ್ ಪಾಸಿಬಲ್ ಇಲ್ಲದೇ ಇದ್ದಾಗ, ಅಲ್ಲಿ ಕಾಂಪ್ಲೆಕ್ಸ್ ಲೀಗಲ್ ಕ್ವಶನ್ ಇನ್ವಾಲ್ವ್ ಆಗಿದ್ದಾಗ, ಪಾರ್ಟೀಸ್ಗಳ ಕನ್ವೀನಿಯನ್ಸ್ ಅಥವಾ ಎಂಡ್ಸ್ ಆಫ್ ಜಸ್ಟಿಸ್ನ ಸಲುವಾಗಿ ಹೈಕೋರ್ಟ್ ಯಾವುದೇ ಕ್ರಿಮಿನಲ್ ಕೇಸನ್ನು ಒಂದು ಕ್ರಿಮಿನಲ್ ಕೋರ್ಟಿಂದ ಇನ್ನೊಂದು ಕ್ರಿಮಿನಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡ್ಬೋದು. ಒಂದು ಕೋರ್ಟ್ನಿಂದ ಇನ್ನೊಂದು ಕಾಂಪಿಟೆಂಟ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಒಂದು ಸೆಷನ್ ಕೋರ್ಟ್ನಿಂದ ಇನ್ನೊಂದು ಸೆಷನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂಥ ಪವರನ್ನು ಹೊಂದಿದೆ ಮತ್ತು ಮೆಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಪವರನ್ನು ಹೊಂದಿದೆ. ಕೆಲವೊಂದು ಕ್ರಿಮಿನಲ್ ಕೇಸಸ್ಗಳನ್ನು, ಉದಾಹರಣೆಗೆ ಸೆನ್ಸಿಟಿವ್ ಮ್ಯಾಟರ್ ಇದ್ದರೆ, ಅಂದರೆ ಜುಡಿಷಿಯರಿ ಅಥವಾ ಸ್ಟೇಟ್ ಅಫಿಷಿಯಲ್ಸ್ಗಳು ಅದರಲ್ಲಿ ಇನ್ವಾಲ್ವ್ ಆಗಿದ್ದರೆ, ಹೈಕೋರ್ಟ್ ಸ್ವತಃ ಆ ಒಂದು ಕೇಸನ್ನು ತನ್ನ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುತ್ತೆ. ಲೋವರ್ ಕೋರ್ಟ್ನವರು ಆ ಕ್ರಿಮಿನಲ್ ಕೇಸ್ನಲ್ಲಿ ಇರುವಂತಹ ಇಂಟ್ರೆಸ್ಟೆಡ್ ಪಾರ್ಟಿ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೈಕೋರ್ಟ್ ತನ್ನಷ್ಟಕ್ಕೆ ತಾನೇ ಈ ಟ್ರಾನ್ಸ್ಫರ್ ಪ್ರೊಸೀಡಿಂಗನ್ನು ಇನಿಷಿಯೇಟ್ ಮಾಡ್ತಾರೆ. ಒಂದು ವೇಳೆ ಟ್ರಾನ್ಸ್ಫರ್ ನೀವು ಒಂದು ಡಿವಿಷನ್ನ ಒಳಗಡೆನೇ ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ಮೊದಲು ಸೆಷನ್ ಕೋರ್ಟ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಉದಾಹರಣೆಗೆ ಒಂದು ಮೆಜಿಸ್ಟ್ರೇಟ್ ಕೋರ್ಟ್ನ ಇನ್ನೊಂದು ಮೆಜಿಸ್ಟ್ರೇಟ್ ಕೋರ್ಟ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂದಾಗ ಮೊದಲು ಸೆಷನ್ಸ್ ಕೋರ್ಟ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಈ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಪ್ರಾಪರ್ ಫಾರ್ಮೆಟ್ನಲ್ಲಿರಬೇಕು. ಅದಕ್ಕೆ ಸಪೋರ್ಟಿಂಗ್ ಅಫಿಡವಿಟ್ ಇರಬೇಕು. ಅದರಲ್ಲಿ ಸರಿಯಾದ ಗ್ರೌಂಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿರಬೇಕು. ಹೈಕೋರ್ಟ್ ಮನಿಯನ್ನು ಡೆಪಾಸಿಟ್ ಮಾಡೋದಕ್ಕೆ ಹೇಳುತ್ತೆ. ಸೆಕ್ಯೂರಿಟಿ ಪರ್ಪಸ್ಗಾಗಿ, ಕಂಪನ್ಸೇಷನ್ ಸಲುವಾಗಿ ಮೊದಲು ಹೈಕೋರ್ಟ್ ಕೆಲವೊಂದಷ್ಟು ಹಣವನ್ನು ಸೆಕ್ಯೂರಿಟಿಯಾಗಿ ಡೆಪಾಸಿಟ್ ಮಾಡೋದಕ್ಕೆ ಹೇಳ್ಬೋದು. ಟ್ರಾನ್ಸ್ಫರ್ ಪಿಟಿಷನ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರಿಗೆ ಮ್ಯಾಂಡೇಟರಿ ನೋಟಿಸನ್ನು ಕೊಡಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಹೈಕೋರ್ಟ್ ಲೋವರ್ ಕೋರ್ಟ್ ಪ್ರೊಸೀಡಿಂಗ್ಸ್ಗಳನ್ನು ಪಾಸ್ ಮಾಡುವಂತಹ ಪವರನ್ನು ಕೂಡ ಹೊಂದಿದೆ, ಅಂದರೆ ಸ್ಟೇಯನ್ನು ಮಾಡುವಂತಹ ಪವರನ್ನು ಕೂಡ ಹೊಂದಿದೆ. ಒಂದು ವೇಳೆ ಅಪ್ಲಿಕೇಶನ್ ಫ್ರೈವಲಸ್ ಅಥವಾ ವೆಕ್ಸೇಷಿಯಸ್ ಇದ್ದಾಗ ಅಪ್ಲೈ ಮಾಡಿದಂತಹ ಪಾರ್ಟಿಗೆ ಕಾಸ್ಟನ್ನು ಅಥವಾ ಎದುರುಗಡೆ ಪಾರ್ಟಿಗೆ ಕಂಪನ್ಸೇಷನನ್ನು ಕೊಡಿಸುವಂಥ ಒಂದು ಕೆಲಸವನ್ನು ಕೂಡ, ಅಂತಹ ಒಂದು ಪವರನ್ನು ಕೂಡ ಹೊಂದಿದೆ. ಒಂದು ವೇಳೆ ಹೈಕೋರ್ಟ್ ಒಂದು ಯಾವುದೇ ಕ್ರಿಮಿನಲ್ ಕೇಸನ್ನು ತಾನೇ ನಡೆಸಬೇಕು ಅಂತೇಳಿ ಸುಮೋಟೋ ತಗೊಂಡಾಗ ಅಥವಾ ಅಪ್ಲಿಕೇಶನ್ ಆಧಾರದ ಮೇಲೆ ಅದು ತನ್ನ ಕೋರ್ಟ್ಗೆ ತೆಗೆದುಕೊಂಡಾಗ, ಆಗ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ನಲ್ಲಿರುವಂತಹ ಪ್ರೊಸೀಜರ್ನ ರೀತಿಯಲ್ಲಿಯೇ ಆ ಒಂದು ಕೇಸ್ನ ಟ್ರಯಲನ್ನು ನಡೆಸಬೇಕಾಗತ್ತೆ. ಈ ಒಂದು ಸೆಕ್ಷನ್ 218ನಲ್ಲಿ ಆದಂತಹ ಗೌರ್ನಮೆಂಟ್ನಿಂದ ಆದಂತಹ ಟ್ರಾನ್ಸ್ಫರ್ಗಳ ಆ ಪವರನ್ನು ಇದು ಎಫೆಕ್ಟ್ ಮಾಡೋದಿಲ್ಲ.